ನಮಸ್ತೆ. ದಿಲೀಪ್ ರಾಜ್ ಅವರ ನುಡಿ ನಮನ ಕಾರ್ಯಕ್ರಮ ಆಗಿ ಬಹಳ ದಿನ ಆಯಿತು. ಇಷ್ಟು ದಿವಸ ನಾನು ಮಾಡಬಾರ್ದು, ಅವ್ರನ್ನ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗ್ತಾ ಇತ್ತು. ಅದಕ್ಕೆ ಬೇಡ ಅಂದ್ಕೊಂಡೆ. ಆದರೆ ಅವರಿಗೆ ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿಬಿಟ್ಟು ದಿಲೀಪ್ ರಾಜ್ ಅವರ ನುಡಿ ನಮನದ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅವರು ನಮ್ಮ ನೆನಪಿನಲ್ಲಿ ಸದಾ ಜೀವಂತವಾಗಿರುವ ವ್ಯಕ್ತಿ. ಇತ್ತೀಚೆಗೆ ನಡೆದ ದಿಲೀಪ್ ರಾಜ್ ಅವರ ನುಡಿ ನಮನ ಕಾರ್ಯಕ್ರಮವು ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆ ಲೋಕದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದ ದಿಲೀಪ್ ರಾಜ್ ಅವರನ್ನು ನೆನೆದು ಹಲವಾರು ಗಣ್ಯರು ತಮ್ಮ ಹೃದಯದ ಮಾತುಗಳನ್ನು ಹಂಚಿಕೊಂಡರು. ಮೊದಲಿಗೆ ಅವರ ಪತ್ನಿಯವರು ಮಾತನಾಡಿದ ಮಾತುಗಳು ಎಲ್ಲರ ಕಣ್ಣಲ್ಲೂ ನೀರು ತರಿಸಿತು. ಒಬ್ಬ ಪತ್ನಿ, ಒಬ್ಬ ತಂದೆ, ಒಬ್ಬ ಉತ್ತಮ ವ್ಯಕ್ತಿಯಾಗಿ ದಿಲೀಪ್ ರಾಜ್ ಹೇಗಿದ್ದರು ಎಂಬುದನ್ನು ಅವರು ಮನಮುಟ್ಟುವಂತೆ ವಿವರಿಸಿದರು. ಅವರ ದುಃಖದ ಮಾತುಗಳನ್ನು ಕೇಳ್ತಾ ಇದ್ದರೆ ನಮಗೂ ಸಹ ತುಂಬ ದುಃಖ ಆಯಿತು. ಆರೂರು ಜಗದೀಶ್ ಅವರು ದಿಲೀಪ್ ರಾಜ್ ಅವರ ಸ್ನೇಹ, ಸರಳತೆ ಮತ್ತು ಕಲೆಯ ಮೇಲಿನ ಪ್ರೀತಿಯನ್ನು ನೆನಪು ಮಾಡ್ತಾಯಿದ್ರು. ಅವರ ಮಾತುಗಳಲ್ಲಿ ಒಬ್ಬ ಆತ್ಮೀಯ ಸ್ನೇಹಿತನ ಮೇಲಿನ ಪ್ರೀತಿ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಅವರನ್ನು ಅಗಲಿ ನೋಡಿದ್ದು, ಅವರನ್ನು ಪ್ರೀತಿ ಮಾಡಿದ್ದು, ಅವರಲ್ಲಿ ಸ್ನೇಹತ್ವವನ್ನು ಕಂಡದ್ದು ಎಲ್ಲವನ್ನು ಆರೂರು ಜಗದೀಶ್ ಅವರು ವಿವರಿಸ್ತಾ ಇದ್ದರು. ಮತ್ತು ನಟಿ ವಿನಯ ಪ್ರಸಾದ್ ಅವರು ದಿಲೀಪ್ ರಾಜ್ ಅವರೊಂದಿಗೆ ಕಳೆದ ಸುಂದರ ಕ್ಷಣಗಳನ್ನು ಮೆಲುಕು ಹಾಕ್ತಾಯಿದ್ರು. ಅವರ ವೃತ್ತಿಪರತೆ ಮತ್ತು ಮಾನವೀಯ ಗುಣಗಳನ್ನು ಅವರು ತುಂಬ ಕೊಂಡಾಡಿದ್ರು. ಮತ್ತು ದಿಲೀಪ್ ರಾಜ್ ಅವರಲ್ಲಿ ತುಂಬ ಸ್ನೇಹದ ಗುಣವಿತ್ತು. ಅವರು ಮಾನವೀಯತೆ ಗುಣದಿಂದ ಎಲ್ಲರನ್ನ ಆಕರ್ಷಣೆ ಮಾಡ್ತಾಯಿದ್ರು ಅಂತ ಹೇಳಿ ವಿನಯ್ ಪ್ರಸಾದ್ ಅವರು ಅವರಿಗೆ ಗೌರವವನ್ನು ಸಲ್ಲಿಸಿದ್ರು. ಮತ್ತು ಹಿರಿಯ ನಟಿ ನಮ್ಮ ಉಮಾಶ್ರೀ ಅವರು ಸಹ ದಿಲೀಪ್ ರಾಜ್ ಅವರನ್ನು ಮಗ ಅಂತಲೇ ಅಂದ್ಕೊಂಡಿದ್ರು. ಮತ್ತು ಅವರ ಕಲಾ ಜೀವನದ ಬಗ್ಗೆ ತುಂಬ ಮಾತಾಡಿದ್ರು. ಕನ್ನಡ ರಂಗಭೂಮಿ ಮತ್ತು ಚಿತ್ರರಂಗಕ್ಕೆ ಅವರ ಕೊಡುಗೆಗಳನ್ನು ಅವರು ನೆನಪು ಮಾಡಿಕೊಂಡ್ರು. ಅವರು ಅವರ ಜೊತೆ ಮಾಡಿದಂತಹ ಹಲವಾರು ನಾಟಕಗಳು ಮತ್ತು ಟಿ ವಿ ಸೀರಿಯಲ್ಗಳು, ಈ ಎಲ್ಲದರ ಮೆಲುಕನ್ನು ಹಾಕಿ ಅವರಿಗೆ ನುಡಿ ನಮನವನ್ನು ತುಂಬ ಗೌರವಪೂರ್ಣವಾಗಿ ನಮ್ಮ ಹಿರಿಯ ನಟಿ ಉಮಾಶ್ರೀ ಅವರು ಸೂಚಿಸಿದ್ರು. ಅವರು ಹೇಳ್ತಾ ಇದ್ದರೆ, ಅವರ ಹೃದಯ ಸ್ಪರ್ಶಿ ಮಾತುಗಳನ್ನು ಹಂಚ್ಕೋತಾ ಇದ್ದರೆ ನಮಗೆ ತುಂಬಾ ದುಃಖ ಬರ್ತಾ ಇತ್ತು. ಅವರು ನಿರ್ದೇಶಕರು ದಿಲೀಪ್ ರಾಜ್ ಅವರ ಪ್ರತಿಭೆ, ಶಿಸ್ತು ಮತ್ತು ಕೆಲಸದ ಮೇಲಿನ ಬದ್ಧತೆಯ ಬಗ್ಗೆ ಹೃದಯ ಸ್ಪರ್ಶಿ ಮಾತುಗಳನ್ನು ಹಂಚಿಕೊಂಡರು ನಮ್ಮ ಹಿರಿಯ ನಟಿ ಉಮಾಶ್ರೀ ಅವರು ನಮ್ಮೆಲ್ಲರ ಒಬ್ಬ ಹಿರಿಯ ಕಲಾವಿದೆ ಮತ್ತು ಗೌರವಕ್ಕೆ ಪಾತ್ರರಾದವರು. ಅವರನ್ನು ನಾವು ಈ ರೀತಿ ಮಾತಾಡ್ತಾ ಇರೋದು ದಿಲೀಪ್ ರಾಜ್ ಅವರ ಬಗ್ಗೆ ನೋಡಿದ್ರೆ ತುಂಬಾ ದುಃಖ ಆಗ್ತಾ ಇತ್ತು. ಈ ಕಾರ್ಯಕ್ರಮದಲ್ಲಿ ದಿಲೀಪ್ ರಾಜ್ ಅವರನ್ನು ಮರ್ತೇ ಇಲ್ಲ, ಅವರು ಸದಾ ನೆನಪಿನಲ್ಲಿ ಇರುವವರು ಅಂತ ನಟಿ ಉಮಾಶ್ರೀ ಅವರು ಕಣ್ಣೀರನ್ನು ಇಟ್ಟರು. ಅದೇ ರೀತಿ ಹಿರಿಯ ನಟ ಶ್ರೀನಿವಾಸ್ ಮೂರ್ತಿ ಅವರ ಪುತ್ರ ನವೀನ್ ಕೃಷ್ಣ ಅವರು ಸಹ ಮಾತನಾಡುತ್ತಾ ದಿಲೀಪ್ ರಾಜ್ ಅವರೊಂದಿಗೆ ಹೊಂದಿದ್ದ ಆತ್ಮೀಯ ಸಂಬಂಧವನ್ನು ನೆನಪಿಸಿಕೊಂಡ್ರು. ಅವರ ಮಾತುಗಳು ಅಲ್ಲಿದ್ದ ಎಲ್ಲರ ಮನ ಮುಟ್ಟಿದವು. ನವೀನ್ ಸರ್ ಅಂದರೆ ನವೀನ್ ಕೃಷ್ಣ ಸರ್ ಅವರು ಹೇಳ್ತಾ ಇದ್ದರು, ದಿಲೀಪ್ ನನ್ನನ್ನು ತುಂಬ ರೇಗಿಸ್ತಾ ಇದ್ದ. ಅವನು ನನ್ನ ಒಡ ಹುಟ್ಟದೇ ಇರಬಹುದು, ಆದರೆ ನನಗೆ ಅವನು ಸಹೋದರ ಇದ್ದ ಹಾಗೆ. ಅವನನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಎಷ್ಟೋ ಪ್ರಾಜೆಕ್ಟ್ಗಳು ನಾವಿಬ್ಬರು ಒಟ್ಟಿಗೆ ಸೇರಿ ಮಾಡ್ತಾ ಇದ್ವಿ. ತುಂಬ ತರಲೆಯನ್ನು ಮಾಡ್ತಾ ಇದ್ದ. ಇವತ್ತೂ ಸಹ ನನ್ನನ್ನು ಅವನು ರೇಗಿಸ್ತಾ ಇದ್ದ. ಇಂದಿಗೂ ಅದೆಲ್ಲ ನೆನಪು ಮಾಡಿಕೊಂಡ್ರೆ ನನ್ನ ಹೃದಯ ತುಂಬ ಭಾರ ಆಗುತ್ತೆ. ಆ ರೀತಿ ಒಬ್ಬ ಸ್ನೇಹಿತನನ್ನು ಕಳ್ಕೊಂಡ್ರೆ ಎಷ್ಟು ದುಃಖ ಆಗುತ್ತೆ ಅನ್ನೋದು ಕಳ್ಕೊಂಡಿರೋರಿಗೆ ಮಾತ್ರ ಅರ್ಥ ಆಗೋದು ಅನ್ನೋ ರೀತಿಯಲ್ಲಿ ನವೀನ್ ಕೃಷ್ಣ ಸರ್ ಅವರು ದಿಲೀಪ್ ಅವರನ್ನು ನೆನೆಯುತ್ತಾ ಭಾವುಕರಾಗಿ
ಕಣ್ಣೀರನ್ನೇ ಹಾಕ್ಬಿಟ್ರು. ಆ ಹೃದಯ ಸ್ಪರ್ಶಿ ಮಾತುಗಳನ್ನು ಕೇಳ್ತಾ ಇದ್ದರೆ ನೋಡುಗರಿಗೂ ಸಹ ತುಂಬ ದುಃಖ ಆಗ್ತಾಯಿತ್ತು. ದಿಲೀಪ್ ರಾಜ್ ಹೆಂಡತಿ ಅಂದರೆ ಅವರ ಪತ್ತಿಗೆ ದೇವರು ಇದನ್ನು ಸಹಿಸಿಕೊಳ್ಳುವ ಸಹನ ಶಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ನಾವೆಲ್ಲರೂ ಬೇಡ್ಕೊಳ್ಳೋಣ. ಅವರು ಹೇಳ್ತಾ ಇದ್ದರು, ನನ್ನನ್ನು ಯಾಕೆ ಬಿಟ್ಟು ಹೋದೆ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ತಮ್ಮ ದುಃಖವನ್ನು ತೋರಿಸ್ತಾ ಇದ್ದರು. ಅದನ್ನು ನೋಡ್ತಾ ಇದ್ದರೆ ನಮ್ಮ ಕರುಳೆ ಕಿವುಚಿ ಬರೋ ರೀತಿಯಲ್ಲಿ ಇತ್ತು. ನುಡಿ ನಮನ ಕಾರ್ಯಕ್ರಮಕ್ಕೆ ಅವರು ಎಷ್ಟು ದುಃಖ ತಪ್ತರಾಗಿ ಬಂದಿದ್ದರು ಅಂದರೆ ಅದನ್ನು ನೋಡಿದವ್ರಿಗೆ ಗೊತ್ತು. ಮತ್ತು ಈ ರೀತಿ ಆತ್ಮೀಯರನ್ನು ದೂರ ಮಾಡಿಕೊಂಡಾಗ ಆಗುವ ದುಃಖ ಆತ್ಮೀಯರನ್ನು ದೂರ ಮಾಡಿಕೊಂಡವ್ರಿಗೆ ಗೊತ್ತು. ಮತ್ತು ಈ ಕಾರ್ಯಕ್ರಮಕ್ಕೆ ಗಾಯಕರಾದ ನವೀನ್ ಅವರು ಸಹ ಬಂದರು. ಅವರು ಸಹ ಮಾತಾಡಿದ್ರು. ನನಗೆ ಎಷ್ಟೊಂದು ಸಲ ಕನ್ವಿನ್ಸ್ ಮಾಡಿದ್ದಾರೆ, ನಾನು ನಾಯಕನಾಗುವಂಥ ಕನಸು ಕಾಣ್ತಿದ್ರೆ, ಆದರೆ ದಿಲೀಪ್ ಅವರು ಫಸ್ಟು ಗಾಯಕನಾಗು ಅಂತ ನನಗೆ ಕನ್ವಿನ್ಸ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿಕೊಂಡ್ರು. ಅವರ ದುಃಖವನ್ನು ಹಂಚಿಕೊಂಡ್ರು. ಅದೇ ರೀತಿ ಅನೇಕ ಜನ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಕಲಾವಿದನ ಬದುಕು, ಅವನ ಮೌಲ್ಯಗಳು, ಅವನ ಸ್ನೇಹ ಮತ್ತು ಅವನು ಬಿಟ್ಟು ಹೋದ ನೆನಪುಗಳು ಎಲ್ಲವೂ ಸಹ ಎಲ್ಲರಿಗೂ ತುಂಬಲಾರದ ನಷ್ಟ, ತುಂಬಲಾರದ ದುಃಖವಾಗಿ ಅಲ್ಲಿ ಕಾಣಿಸ್ತಾ ಇತ್ತು. ಮತ್ತೆ ಕೆಲವರು ಹೇಳ್ತಾ ಇದ್ದರು, ಗಂಡ ಹೆಂಡತಿ ಎಷ್ಟು ಚೆನ್ನಾಗಿ ಕೆಲಸವನ್ನು ಮಾಡ್ತಾಯಿದ್ರು, ಲಾಕ್ಡೌನಲ್ಲಿ ಅವರ ಮಾಡಿದಂಥ ಸೇವೆ ಮತ್ತು ಮೆಡಿಕಲ್ ಸ್ಟೋರಲ್ಲಿ ಅವರು ವಹಿಸಿದಂಥ ಮುತುವರ್ಜಿ ಎಲ್ಲವನ್ನು ಸಹ ಇಲ್ಲಿ ಅವರಿಗೆ ಆತ್ಮೀಯರಾದಂತಹ ಕೆಲವರು ಹೇಳ್ತಾ ಬಂದರು. ಅದೇ ರೀತಿ ಸುರೇಶ್ ಅವರು ಸಹ ದಿಲೀಪ್ ಅವರನ್ನು ನೆನೆಯುತ್ತಾ ಕಣ್ಣೀರನ್ನು ಹಾಕಿದ್ರು. ತಮ್ಮ ಪ್ರಾಜೆಕ್ಟ್ಗಳಲ್ಲಿ ದಿಲೀಪ್ ಅವರು ನಮಗೆ ತುಂಬ ಸಹಾಯಕರಾಗಿದ್ದರು. ಮತ್ತು ಅವರ ಮಾಡುವಂತಹ ಕೆಲಸದ ಶ್ರದ್ಧೆ, ಅವರು ಎಲ್ಲರಿಗೂ ಆತ್ಮೀಯರಾಗುವಂಥ ರೀತಿ ತುಂಬ ಹೆಚ್ಚಿನ ರೀತಿಯದು ಅಂತ ಹೇಳಿದ್ರು.